ಕೆಲಸ ಮಾಡುವಂತಹ ಜಾಗದಲ್ಲಿ ಕೆಲವು ಸ್ತ್ರೀಯರಿಗೆ ನಾನಾ ವಿಧದ ತೊಂದರೆಗಳಾಗ್ತಾ ಇರುತ್ತೆ. ಅಂದರೆ ಕೆಲವು ರೀತಿಯಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳಾಗ್ಬೋದು, ಅಥವಾ ಅವರನ್ನು ಅಸಭ್ಯವಾಗಿ ನೋಡುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಪಡ್ಕೊಳ್ಳುವಂತಹ ಒಂದು ಕಾರ್ಯವನ್ನು ಆಗಿರ್ಬೋದು. ನಮ್ಮ ಬೆಳವಣಿಗೆಯನ್ನು ಕಂಡು, ನಮ್ಮ ಕಾರ್ಯವೈಖರಿಯನ್ನು ಕಂಡು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಶತ್ರುಗಳು ಉತ್ಪತ್ತಿಯಾಗಿರ್ತಾರೆ. ಮತ್ತು ಸಂಬಂಧಗಳಲ್ಲಿನ ಶತ್ರುಗಳು ನಿಮ್ಮ ವೃತ್ತಿ ವ್ಯವಸ್ಥೆ ಕಡೆಗೆ ಬಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಪೋಟ್ರೆ ಮಾಡುವಂಥದ್ದು. ಅಂದರೆ ಇವ್ರು ಮಾತ್ರ ಚೆನ್ನಾಗಿರಬೇಕು, ಇವ್ರದ್ದೇ ಒಂದು ವ್ಯವಸ್ಥೆ ನಡಿಬೇಕು, ಇವ್ರದ್ದೇ ಲೀಡರ್ಶಿಪ್ಪನ್ನು ಬೆಳೆಸ್ತಾ ಇರಬೇಕು, ಈ ಥರದ ಒಂದು ಕ್ರೂರ ಮನಸ್ಥಿತಿ ಇರ್ತದೆ. ಅವನ ಒಂದು ವರ್ತನೆಯೂ ಕೂಡ ತುಂಬ ಕೆಟ್ಟದಾಗಿರ್ತದೆ. ಇಂತಹ ಜಾಗಗಳಲ್ಲಿ ಕೆಲಸಕ್ಕೆ ಸಿಗಾಕೊಂಡಿರ್ತಕ್ಕಂತಹ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಾನಾ ವಿಧದ ಚಿತ್ರಹಿಂಸೆ. ಬಿಕಾಸ್ ಅವ್ರಿಗೆ ಹಣದ ಅವಶ್ಯಕತೆ ಇದೆ, ದುಡಿಬೇಕು ಅನ್ನುವಂಥ ಛಲ ಇದೆ, ಪ್ರಾಮಾಣಿಕತೆ ಇದೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತಿನ ದಿನ ಸಾಮಾನ್ಯವಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ 108 ವಿಘ್ನಗಳು ಬರ್ತಕ್ಕಂಥದ್ದು ಸಹಜ. ಅದು ಪ್ರಕೃತಿದತ್ತವಾಗಿ ಬಂದರೆ ಪರವಾಗಿಲ್ಲ, ಆದರೆ ಮಾನವ ನಿರ್ಮಿತವಾಗಿ, ಅಂದರೆ ನಮ್ಮ ಬೆಳವಣಿಗೆಯನ್ನು ಕಂಡು, ನಮ್ಮ ಕಾರ್ಯವೈಖರಿಯನ್ನು ಕಂಡು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಶತ್ರುಗಳು ಉತ್ಪತ್ತಿಯಾಗಿರ್ತಾರೆ. ಸೊ ನಾವೇನೇ ಮಾಡಿದ್ರೂ ಕೂಡ ಅದು ಸಹಿಸ್ತಾ ಇರೋದಿಲ್ಲ. ನಮ್ಮ ಬೆಳವಣಿಗೆಯನ್ನು ಸಹಿಸದೆ ನಮ್ಮ ಬಗ್ಗೆ ವ್ಯರ್ಥವಾಗಿ ದೂರುಗಳನ್ನು ಕೊಡುವಂಥದ್ದು, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡುವಂಥದ್ದು, ಅಥವಾ ನಮ್ಮನ್ನು ತುಳಿಲಿಕ್ಕೆ ನಮ್ಮ ತೇಜೋವಧೆಯನ್ನು ಮಾಡುವಂಥದ್ದು, ಹೀಗೆ ನಾನಾ ವಿಧದಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಸೊ ನಮ್ಮ ಕೆಲಸ ಕಾರ್ಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಂಥವರೇ ಶತ್ರುಗಳಂತ ನಾವು ಗಮನಿಸ್ಲಿಕ್ಕೂ ಆಗೋದಿಲ್ಲ. ಕೆಲವು ಕಣ್ಣಿಗೆ ಕಂಡಂಗೆ ಒಂದು ಶತ್ರುತ್ವವನ್ನು ಸಾಧಿಸ್ತಾ ಇರ್ತಾರೆ, ಇನ್ನು ಕೆಲವು ಕಣ್ಣಿಗೆ ಕಾಣದಂಗೆ ಶತ್ರುತ್ವವನ್ನು ಕಾಣಿಸ್ತಾ ಇರ್ತಾರೆ. ನೋಡಿ, ಸಾಮಾನ್ಯವಾಗಿ ಶತ್ರುತ್ವಗಳಲ್ಲಿ ಈ ಒಂದು ಸ್ತ್ರೀ ಅಂತಲೂ ಹೇಳಕ್ಕೆ ಬರಲ್ಲ, ಪುರುಷ ಅಂತಲೂ ಹೇಳಕ್ಕೆ ಬರಲ್ಲ. ಯಾಕಂದರೆ ಕೆಲವೊಂದು ಸಾರಿ ವರ್ಕಿಂಗ್ ವುಮೆನ್ಸ್ಗಳು, ಅಂದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಕೆಲವು ಸ್ತ್ರೀಯರಿಗೆ ನಾನಾ ವಿಧದ ತೊಂದರೆಗಳಾಗ್ತಾ ಇರುತ್ತೆ. ಅಂದರೆ ಕೆಲವು ರೀತಿಯಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳಾಗ್ಬೋದು, ಅಥವಾ ಅವರನ್ನು ಅಸಭ್ಯವಾಗಿ ನೋಡುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಪಡ್ಕೊಳ್ಳುವಂತಹ ಒಂದು ಕಾರ್ಯವನ್ನು ಆಗಿರ್ಬೋದು. ಜೊತೆಗೆ ಅವ್ರಿಗೆ ನಾನಾ ವಿಧದಲ್ಲಿ ಕಿರಿಕಿರಿಗಳನ್ನು ಉಂಟು ಮಾಡಿ ಅತಿಯಾದಂಥ ವರ್ಕ್ಲೋಡ್ಗಳನ್ನು ಮಾಡುವುದು, ಅಥವಾ ಅವ್ರಿಗೆ ತುಂಬ ಅವಮಾನಗಳನ್ನು ಮಾಡುವಂಥದ್ದು, ಅವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಅವರ ಪ್ರಾಮಾಣಿಕತೆಯನ್ನು ಗುರುತಿಸದೇ ಇರುವಂಥದ್ದು. ಸೊ ಹೀಗೆ ಸ್ತ್ರೀಯರಿಗೂ ಕೂಡ ತೊಂದರೆಗಳಾಗ್ತಾ ಇರ್ತದೆ, ಪುರುಷರಿಗೂ ಕೂಡ ತೊಂದರೆಗಳಾಗ್ತಾ ಇರ್ತದೆ. ಈ ರೀತಿ ವೃತ್ತಿಪರ ವ್ಯವಸ್ಥೆಯಲ್ಲಿ ನಾನಾ ವಿಧದಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಸೊ ಇಂತಹದ್ದೇ ವೃತ್ತಿಪರ ಅಂತಲ್ಲ, ಎಲ್ಲ ವೃತ್ತಿ ವ್ಯವಸ್ಥೆಯಲ್ಲೂ ಅಥವಾ ಒಂದು ವ್ಯಾಪಾರ ವ್ಯವಹಾರ ಒಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ನೀವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ, ನಿಮಗೊಂದು ಉತ್ತಮವಾದ ಬೆಂಬಲ ಬೆಲೆಯನ್ನು ಕೊಡದೇ ಇರತಕ್ಕಂಥದ್ದು. ಸೊ ಜೊತೆಗೆ ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲೇ ನಿಮ್ಮ ಕೆಲಸಗಾರರಿಂದನೇ ನಿಮಗೆ ತೊಂದರೆಗಳಾಗ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ವ್ಯವಸ್ಥೆಗಳನ್ನು ಹೇಳಿ ಅಪಪ್ರಚಾರ ನಿಂದನೆಗಳಿಗೆ ಗುರಿ ಮಾಡ್ತಾ ಇರತಕ್ಕಂಥದ್ದು. ಮತ್ತು ಸಂಬಂಧಗಳಲ್ಲಿನ ಶತ್ರುಗಳು ನಿಮ್ಮ ವೃತ್ತಿ ವ್ಯವಸ್ಥೆ ಕಡೆಗೆ ಬಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಪೋಟ್ರೆ ಮಾಡುವಂಥದ್ದು. ಸೊ ಅಲ್ಲಿ ನಿಮಗೊಂದು ವ್ಯವಸ್ಥೆ ನಾಶವಾಗುವಂಥದ್ದು. ಹೀಗೆ ಈ ಥರದ ಒಂದು ವೃತ್ತಿಪರ ವ್ಯವಸ್ಥೆಯಲ್ಲಿ ಶತ್ರುಗಳಿಂದ ನೀವು ನಾನಾ ಥರದ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನೋಡಿ, ಇವತ್ತು ನಿಮ್ಮ ಕೆಳವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ನಿಮಗಿಂತ ಮೇಲ್ವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ನೀವು ಯಾವತ್ತೂ ನಿಷ್ಠಾವಂತ ಕೆಲಸವಾಗಿ ಯಾವತ್ತೋ ಒಂದಿನ ರಜೆ ಕೇಳಿದ್ರು ಕೂಡ ಅದಕ್ಕೆ ನಿಮ್ಮ ಮೇಲೆ ಕೆಲವು ಅಪವಾದಗಳನ್ನು ಹೇಳುವಂಥದ್ದು, ಅಥವಾ ನೀವು ಕೆಲಸದ ಜಾಗದಲ್ಲಿ ಯಾರೊಟ್ಟಿಗೂ ಒಂದು ಬಹಳ ವಿಶ್ವಾಸವಾಗಿ ಮಾತಾಡ್ತಾ ಇದ್ದೀರ ಅಂದರೆ ಅದಕ್ಕೊಂದು ಬಣ್ಣ ಕಟ್ಟಿ ಅವರೊಟ್ಟಿಗೆ ನಿಮಗೇನೋ ಒಂದು ಸಂಬಂಧ ಇದೆ ಅನ್ನುವಂತಹ ರೀತಿಯಲ್ಲಿ ಪೋಟ್ರೆ ಮಾಡುವಂಥದ್ದು. ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯನ್ನು ಗುರುತಿಸದೆ ನಿಮಗೆ ಬರುವಂತಹ ಕೆಲಸದಲ್ಲಿ ಬರುವಂತಹ ಧನಕನಕಗಳನ್ನು ಹೋಲ್ಡ್ ಮಾಡುವಂಥದ್ದು, ವ್ಯರ್ಥ ನಿಮಗೆ ಒಂದು ಕಪ್ಪು ಚುಕ್ಕಿಯನ್ನು ಇಡುವಂಥದ್ದು, ಮತ್ತು ನಿಮಗೆ ಸಿಗುವಂತಹ ಪ್ರಮೋಷನ್ಗಳನ್ನು ಹೋಲ್ಡ್ ಮಾಡುವಂಥದ್ದು. ಸೊ ಹೀಗೆ ನಾನಾ ವಿಧದಲ್ಲಿ ನಿಮಗೆ ಅರಿವಿಲ್ಲದೇ ಮಾಡುವಂತಹ ಕೆಲವು ಶತ್ರುಗಳಿರ್ತಾರೆ. ನಿಮಗೆ ಅರಿವು ಮಾಡಿಕೊಂಡೇ, ಅಂದರೆ ನಿಮಗೆ ಚಾಲೆಂಜ್ ಮಾಡಿನೇ ನಿಮಗೆ ತೊಂದರೆ ಕೊಡುವಂತಹ ಶತ್ರುಗಳು ಸಹ ಇರ್ತಾರೆ.
ಯಾಕಂದರೆ ಇದನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸಹಜವಾಗಿ ನೋಡಿರ್ತೀರ. ಕೆಲವೊಂದಷ್ಟು ಬ್ಯಾಂಕ್ ನೌಕರರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಅಥವಾ ಯಾವುದೇ ಕಾರ್ಖಾನೆ, ಯಾವುದೇ ಪ್ರೈವೇಟ್ ಏಜೆನ್ಸಿ, ಯಾವುದೋ ಒಂದು ಲಿಮಿಟೆಡ್ ಕಂಪನಿಗಳು, ಎಲ್ಲ ಪರರಲ್ಲೂ ಕೂಡ ಈಗ ನಿಮಗೆ ತೊಂದರೆಗಳನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಕೆಲವೊಂದು ಜನಗಳಿಗಂತೂ ತುಂಬಾ ಕಿರುಕುಳಿ, ಮುಗ್ಧರಾಗ್ಬಿಟ್ರೆ ಮುಗೀತು, ಅವರು ಸೀನಿಯರ್ಸ್ಗಳು ಅಂತೇಳಿ ಅವ್ರು ಮಾಡಿದ್ದೇ ರಾಜ್ಯಭಾರ ಆಗ್ಬಿಟ್ಟಿರುತ್ತೆ. ಕೆಲವು ಕಾರ್ಖಾನೆಗಳಲ್ಲಿ ಇವ್ರು ಹೇಳಿದಂಗೆ ನಡೀತಾ ಇರುತ್ತೆ. ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಇವರೇ ಲೀಡರ್ಶಿಪ್ಗಳಾಗ್ಬಿಟ್ಟಿರ್ತಾರೆ. ಓನರ್ ಯಾವುದೋ ಮೂಲೆಗೆ ಬಿದ್ದುಬಿಟ್ಟಿರ್ತಾನೆ. ಈ ಥರದ ಒಂದು ವ್ಯವಸ್ಥೆಗಳು, ಓನರ್ಗೂ ಕೂಡ ನೌಕರರುಗಳೇ ಶತ್ರುಗಳಾಗ್ಬಿಟ್ಟಿರ್ತಾರೆ. ಕೆಲವೊಂದು ಬಾರಿ ನೌಕರರುಗಳಿಂದನೇ ಓನರ್ಗೂ ಕೂಡ ತೊಂದರೆಗಳಾಗ್ತಾ ಇರ್ತದೆ. ಮತ್ತು ಅವರ ಒಂದು ವ್ಯವಸ್ಥೆಯಿಂದಾಗಿ ಮತ್ತಷ್ಟು ನೌಕರರು ಕೂಡ ಹಾಳಾಗಿ ಸೂಕ್ಷ್ಮವಾಗಿ ಅದ್ಭುತವಾಗಿ ಕೆಲಸ ನಡೀತಾ ಇದ್ದಂಥ ಜಾಗದ ಒಂದು ವ್ಯವಸ್ಥೆನೂ ಕೂಡ ನಾಶವಾಗುವಂಥದ್ದಾಗಿರ್ತದೆ. ವೀಕ್ಷಕರೇ, ಇದನ್ನು ನಾವು ಪ್ರತಿನಿತ್ಯ ಕೆಲವೊಂದು ಸಂಸ್ಥೆಗಳಲ್ಲಿ, ಕೆಲವೊಂದು ಕಾರ್ಯವೈಖರಿಗಳಲ್ಲಿ, ಕೆಲವೊಂದು ಉದ್ಯೋಗ ಕ್ಷೇತ್ರಗಳಲ್ಲಿ ಇದನ್ನು ಪ್ರತಿನಿತ್ಯ ನೋಡ್ತಾ ಇರುವಂತಹ ವಿಚಾರ. ಮತ್ತು ಏನಾಗ್ತದೆ, ಕೆಲವು ಅವಕಾಶಗಳನ್ನು, ಅವ್ರಿಗೆ ಸಿಗಬೇಕಾಗಿರುವಂಥ ಅವಕಾಶಗಳನ್ನು ಅವ್ರವ್ರಿಗೆ ಫೇವರ್ ಇರೋರಿಗೆ ಮಾಡ್ತಕ್ಕಂಥದ್ದಾಗಿರ್ತದೆ. ಸೊ ಇದರಿಂದ ಪ್ರಾಮಾಣಿಕ ಕೆಲಸಗಾರಗಳಿಗೆ ನೋವು ಆಗ್ತಾ ಇರುತ್ತೆ. ಜೊತೆಗೆ ನಮ್ಮ ಲೈಫೇ ಇಷ್ಟೇ, ನಮಗೆ ಯಾರ ಒಂದು ಬಲನೂ ಇಲ್ಲ, ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ, ನಮ್ಮ ಕೆಲಸಕ್ಕೆ ಯಾರೂ ಗುರುತಿಸ್ತಾನೆ ಇಲ್ಲ, ನಮ್ಮನ್ನು ಗುರುತಿಸುವವರಿಲ್ಲ, ಜೊತೆಗೆ ನಮಗೆ ಒಂದು ಪ್ರಾಪರಾಗಿ ಬೆಲೆ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಒಂದಷ್ಟು ಸಂಕಷ್ಟವನ್ನು ಪಡುವಂತಹ ವ್ಯಕ್ತಿತ್ವಗಳನ್ನು ನಾವು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ನೋಡಿದಾಗ ನೋಡಿ, ಇಂತಹ ಶತ್ರುಗಳು ನಿಜವಾಗಿಯೂ ಮಾರಕ. ಇವ್ರದ್ದು ಒಂಥರ ಹೇಗೆ ಅಂದರೆ, ಒಂಥರ ರಾಜಸಿಕ ಗುಣ ಮತ್ತು ತಾಮಸಿಕ ಗುಣ ಎರಡೂ ಮಿಕ್ಸ್ ಆಗಿರ್ತದೆ. ಅಂದರೆ ಹೇಗೆ ಅಂದರೆ, ಇವ್ರು ಮಾತ್ರ ಚೆನ್ನಾಗಿರಬೇಕು, ಇವ್ರದ್ದೇ ಒಂದು ವ್ಯವಸ್ಥೆ ನಡಿಬೇಕು, ಇವ್ರದ್ದೇ ಲೀಡರ್ಶಿಪ್ಪನ್ನು ಬೆಳೆಸ್ತಾ ಇರಬೇಕು, ಈ ಥರದ ಒಂದು ಕ್ರೂರ ಮನಸ್ಥಿತಿ ಇರ್ತದೆ. ವ್ಯಕ್ತಿತ್ವ ನೋಡಲಿಕ್ಕೆ ತುಂಬ ಏನೋ ಬಹಳ ಒಳ್ಳೆ ಸಭ್ಯನಾಗಿ ಕಾಣ್ತಾ ಇರ್ತಾನೆ, ಬಟ್ ಅವನ ಮನಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ. ಅವನ ಪರಿವರ್ತನೆಯೂ ಕೂಡ ತುಂಬ ಕೆಟ್ಟದಾಗಿರ್ತಾನೆ, ಅವನ ಒಂದು ವರ್ತನೆಯೂ ಕೂಡ ತುಂಬ ಕೆಟ್ಟದಾಗಿರ್ತದೆ. ಇಂತಹ ಜಾಗಗಳಲ್ಲಿ ಕೆಲಸಕ್ಕೆ ಸಿಗಾಕೊಂಡಿರ್ತಕ್ಕಂತಹ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಾನಾ ವಿಧದ ಚಿತ್ರಹಿಂಸೆ. ಬಿಕಾಸ್ ಅವ್ರಿಗೆ ಹಣದ ಅವಶ್ಯಕತೆ ಇದೆ, ದುಡಿಬೇಕು ಅನ್ನುವಂಥ ಛಲ ಇದೆ, ಪ್ರಾಮಾಣಿಕತೆ ಇದೆ, ಬಟ್ ಅದನ್ನು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಗುರುತಿಸದೆ ತುಂಬ ಸ್ವಾರ್ಥಪರರಾಗಿ ವಿಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿರ್ತದೆ ವೀಕ್ಷಕರೇ. ಸೊ ಇದನ್ನು ಸೂಕ್ಷ್ಮವಾಗಿ ನೀವು ದೂರ ಮಾಡಬೇಕು. ಅಂಥವರು ನಿಮ್ಮ ಎದುರುಗಡೆ ನಾಶವಾಗಬೇಕು, ಅಂಥವರು ನಿಮ್ಮಿಂದ ದೂರ ಉಳಿಬೇಕು. ಅಂಥವರಿಂದ ಎಷ್ಟೋ ಜನಗಳು ಉದ್ಯೋಗವನ್ನು ಬಿಟ್ಟು ಇವತ್ತೊಂದು ದಿನ ನಿರಾಶ್ರಿತರಾಗಿದ್ದಾರೆ. ಮತ್ತು ಉದ್ಯೋಗ ಸ್ಥಳದಲ್ಲಿ ಅಂಥವ್ರುಗಳನ್ನು ನಂಬಿ ಬೀದಿಗೆ ಬಂದಿದ್ದಾರೆ. ಅಲ್ಲಿ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸಿಗಾಕೊಂಡು ಒದ್ದಾಡಿರ್ತಕ್ಕಂಥವ್ರನ್ನ ನೋಡಿದ್ದೀವಿ ನಾವು. ಸೊ ಇಂತಹ ಎಲ್ಲ ಥರದ ಗೊಂದಲಗಳಿಂದ ಮುಕ್ತಿಯಾಗಿ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣು ಮುಂದೆನೇ ನಾಶ ಆಗಬೇಕು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗಬಾರ್ದು, ನಿಮ್ಮನ್ನು ಕಂಡ್ರೆ ಹೆದರಬೇಕು ಅಂದರೆ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ. ಇದು ಬಹಳ ಸುಲಭವಾದಂಥ ತಂತ್ರ. ಮತ್ತು ಈ ತಂತ್ರವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಖಂಡಿತವಾಗಿ ಈ ತಂತ್ರದಿಂದ ತುಂಬ ಒಳ್ಳೆಯದಾಗ್ತದೆ. ಇದು ಬಹಳ ಪವರ್ಫುಲ್, ಶಕ್ತಿಶಾಲಿಯುತವಾದಂತಹ ಒಂದು ತಂತ್ರ ಆಗಿರ್ತದೆ. ಬಹಳ ಸುಲಭವಾದಂತಹ ತಂತ್ರ. ನಿಮ್ಮ ಒಂದು ಮನೆಗಳಲ್ಲಿ ಸಿಗುವಂತಹ ಸಾಮಾನ್ಯ ಪದಾರ್ಥಗಳನ್ನು ಇಟ್ಕೊಂಡು ಮಾಡುವಂತಹ ಒಂದು ತಂತ್ರವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಹಳ ಸುಲಭವಾದಂತಹ ತಂತ್ರ. ಏನಪ್ಪ ಅಂತಂದರೆ, ನಿಮ್ಮ ಶತ್ರುಗಳು ಸ್ತ್ರೀನೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ಅದು ಯಾವುದೇ ಜೆಂಡರ್ ಆಗಿದ್ದರೂ ಕೂಡ, ಯಾವ ಜೆಂಡರ್ ಆಗಿರ್ತದೆ ಅದರದ ಒಂದು ಬೊಂಬೆಯನ್ನು ತೆಗೆದುಕೊಳ್ಳಿ. ಇದು ಸಾಮಾನ್ಯವಾಗಿ ನಿಮಗೆ ಬನಸಾರಿ ಅಂಗಡಿಗಳಿಗೆ ಹೋದರೆ ಸಿಗ್ತದೆ. ಅದೊಂದು ಮರದ ಬೊಂಬೆನೂ ಸಿಗ್ತದೆ, ಅಥವಾ ಬಟ್ಟೆಯಲ್ಲಿ ಮಾಡಿದಂತಹ ಬೊಂಬೆಯೂ ಸಹ ಸಿಗ್ತದೆ. ಈ ಬೊಂಬೆಯನ್ನು ವಿಶೇಷವಾಗಿ ತೆಗೆದುಕೊಂಡು 11 ದಿನ ಆ ಒಂದು ಬೊಂಬೆಗೆ ಅವರ ಹೆಸರನ್ನು ಬರೆದು 11 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ. 11 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಿಮ್ಮ ಶಕ್ತಿ ಅನುಸಾರವಾಗಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ. ಏನಪ್ಪ ಮಂತ್ರ ಅಂತಂದರೆ, ಓಂ ಕ್ಲೀಂ ಲಾಭದ್ರಕಾಳಿ ತ್ರೈಲೋಕ್ಯ ಶತ್ರುನಾಶಾಯ ಸ್ವಾಹ. ನೋಡಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಓಂ ಕ್ಲೀಂ ಲಾಭದ್ರಕಾಳಿ
ತ್ರೈಲೋಕ್ಯ ಶತ್ರುನಾಶಾಯ ಸ್ವಾಹ ಅಂತೇಳಿ ಈ ಮಂತ್ರವನ್ನು ವಿಶೇಷವಾಗಿ 28 ಬಾರಿ ಪಠನೆಯನ್ನು ಮಾಡಿ, 28 ಬಾರಿ ಪಠನೆಯನ್ನು ಮಾಡಿದ ನಂತರ ಅದನ್ನು ಊರ ಹೊರಗಡೆ ನಿಮ್ಮ ಇರುವಂತಹ ಜಾಗ, ಕಾಲೋನಿ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಅಥವಾ ಗ್ರಾಮ ಆಗಿರ್ಬೋದು, ಅಥವಾ ಊರಾಗಿರ್ಬೋದು, ಊರಿಂದ ಈಚೆ ಬಂದು 3 ದಾರಿ ಸೇರುವಂತಹ ಜಾಗದಲ್ಲಿ ಅದನ್ನು ಸಂಪೂರ್ಣವಾಗಿ ಸುಟ್ಟಾಕಬೇಕಾಗ್ತದೆ. ಅದನ್ನು ಸುಟ್ಟಾಕಲಿಕ್ಕೆ ನೀವು ಯಾವುದೇ ಥರ ಕೆಮಿಕಲ್ ಬೇಕಾದನ್ನು ಯೂಸ್ ಮಾಡ್ಕೋಬೋದಾಗಿರ್ತದೆ. ಕಂಪ್ಲೀಟ್ಲಿ ಸುಟ್ಟಾಕಬೇಕಾಗ್ತದೆ. ಹೀಗೆ ಸುಟ್ಟಾಕಿದರೆ ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ನಾಶ ಆಗ್ತಾರೆ, ನಿಮ್ಮ ತಂಟೆಗೆ ಬರೋದಿಲ್ಲ. ನೀವು ಅಂದರೆ ಹೆದರು ಓಡೋಗಿರ್ತಾರೆ, ನಿಮ್ಮ ಯಾವುದೇ ಥರದ ಬೆಳವಣಿಗೆಗೆ ಅಡ್ಡಿಪಡಿಸೋದಿಲ್ಲ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಸರಿಯಾಗಿ ಸಮರ್ಪಕವಾಗಿ ನಂಬಿಕೆ ಇಟ್ಟು ಉಪಯೋಗಿಸ್ಕೊಳ್ಳಿ. ಮತ್ತು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರೆ ಇದು ತಮಗೆ ರಿವರ್ಸ್ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಳ್ಳೆ ಕಾರ್ಯಕ್ಕೆ ಮಾತ್ರ ಈ ಒಂದು ತಂತ್ರವನ್ನು ನಾವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರಿ, ಯಾರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂಥವ್ರಿಗೆ ಈ ಒಂದು ವಿಡಿಯೋ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.